ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಕಿರುತೆರೆ ಕುಟುಂಬ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಇವತ್ತಿನ ಎಪಿಸೋಡ್ ಭಾಗ್ಯಲಕ್ಷ್ಮಿ ಏನಾಯಿತು ನೋಡೋಣ. ಭಾಗ್ಯ ತನ್ನ ತಾಳಿನ ತೆಗೆದುಕೊಂಡು ಬರ್ತಾಳೆ. ಹಾಗೆ ಬಂದ್ಬಿಟ್ಟು ತಾಂಡವ್ ಹತ್ರ ನಿಂತು ಹೇಳ್ತಾಳೆ, ಇಷ್ಟು ವರ್ಷ ನೀವು ಏನು ಸ್ವಾತಂತ್ರ್ಯ ಬೇಕು ಅಂತ ಒದ್ದಾಡ್ತಾ ಇದ್ರೋ ಅದನ್ನು ನಾನಿವತ್ತು ನಿಮಗೆ ಕೊಡ್ತಾ ಇದ್ದೀನಿ. ನನ್ನ ಜೊತೆ ಅನುಭವಿಸೋ ನರಕ ಇವತ್ತಿಗೆ ಕೊನೆ ಆಗಲಿ. ನಿಮ್ಮ ಜೀವನ ಚೆಂದಾಗಿ ಅನಿಸ್ತಾ ಇದ್ಲಲ್ವಾ ಈ ಶ್ರೇಷ್ಠ, ಅವಳ ಜೊತೆನೆ ಚೆನ್ನಾಗಿರಿ. ಇನ್ನು ಮುಂದೆ ನನ್ನಿಂದ ನಿಮಗೆ ಏನೂ ಪ್ರಾಬ್ಲಮ್ ಆಗಲ್ಲ, ನೀವು ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅಂತ ಹೇಳ್ತಾಳೆ. ಹಾಗೆ ಮದುವೆಗೆ ಬಂದಮೇಲೆ ಏನಾದರೂ ಉಡುಗೊರೆ ಕೊಡಬೇಕಲ್ವಾ, ತಗೊಳ್ಳಿ ಈ ತಾಲಿನ ನಿಮ್ಮ ಭಾವಿ ಪತ್ನಿ ಶ್ರೇಷ್ಠಗೆ ಕಟ್ಟಿ ಅಂತ ತಾಲಿನ ತಾಂಡವ್ ಕೈಗೆ ಕೊಟ್ಟು ಅಲ್ಲಿಂದ ಹೋಗ್ತಾಳೆ. ಆಮೇಲೆ ಶ್ರೇಷ್ಠ ತಾಲಿ ಕಟ್ಟು ಕಟ್ಟು ಅಂತೇಳಿ ತಾಂಡವಿಗೆ ಫೋರ್ಸ್ ಮಾಡ್ತಾ ಇರ್ತಾಳೆ. ಎಷ್ಟು ದಿನ ಏನೋ ರೀಸನ್ ಕೊಡ್ತಾ ಇದ್ದೆ, ಆದರೆ ಇವಾಗ ಏನೂ ರೀಸನ್ ಇಲ್ಲ, ತಾಲಿ ಕಟ್ಟು ಅಂತೇಳಿ ಅವಳನ್ನು ಒತ್ತಾಯಿಸ್ತಾಳೆ. ಹಾಗೆ ಅವನು ತಾಲಿ ಕಟ್ತಾನೆ. ಫುಲ್ ಖುಷಿ ಅವಳಿಗೆ, ಏನೋ ಸಾಧಿಸಿಬಿಟ್ಟೆ ಅಂತ. ಆಮೇಲೆ ಇಬ್ಬರು ಮನೆಗೆ ಬರ್ತಾರೆ. ಆದರೆ ತಾಂಡವ್ಗೆ ಇದನ್ನೆಲ್ಲ ಅರಗಿಸಿಕೊಳ್ಳಿಕ್ಕೆ ಆಗ್ತಿಲ್ಲ. ಭಾಗ್ಯನ ಕಾನ್ಫಿಡೆನ್ಸ್, ಅವಳ ಅಷ್ಟೊಂದು ಧೈರ್ಯ ಹೇಗೆ ಬಂತು ಅವಳಿಗೆ ಅಂತೇಳಿ ಅವನಿಗೆ ತಲೆ ಕೆಟ್ಟೋಗುತ್ತೆ. ಅಷ್ಟರಲ್ಲಿ ಇದು ತಾಂಡವ್ ಮನೆನಾ ಅಂತ ಯಾರೋ ಕೇಳ್ದಾಗುತ್ತೆ. ಆಗ ತಾಂಡವ್ ಹೇಳ್ತಾನೆ, ಇದು ಆ ದಡ್ಡಿ ಭಾಗ್ಯನ ತಂಗಿ ಲಕ್ಷ್ಮಿ ವಾಯ್ಸ್ ಥರ ಇದೆ ಅಂತಾನೆ. ಆಗ ಹೌದು, ಭಾಗ್ಯನ ತಂಗಿ ಲಕ್ಷ್ಮಿನೇ ಅಂತ ಹೇಳಿ ಲಕ್ಷ್ಮಿ ಅಂದರೆ ಭಾಗ್ಯದ ಪ್ರೀತಿಯ ಲಡ್ಡು ಎಂಟ್ರಿ ಕೊಡ್ತಾಳೆ. ಅವಳು ಬಂದು ಏನು ಮಾಡ್ತಾಳೆ ಅಂತ ಕಾದು ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಈ ಎಪಿಸೋಡ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ.